ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 38 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 2 ಎಕರೆ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ ಮಾರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಇದರ ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 2 ಎಕರೆ ಮಾರುವಂಥ ಖಾಲಿ ಜಮೀನು, ಅದು ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ನೀವು ನೋಡಿದ್ರೆ ಆರಂಭದಲ್ಲಿ 30 ಅಡಿ ಸರ್ವಿಸ್ ರೋಡು, ಯಾವುದೇ ರೀತಿ ದಾರಿಯ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ ದಾರಿಯನ್ನು. ಇನ್ನು ಮೊದಲನೆಯದಾಗಿ ಚಳ್ಳಕೆರೆಗೆ 38 ಕಿಲೋಮೀಟ್ರ್ ಆಗುತ್ತೆ, ಚಿತ್ರದುರ್ಗಕ್ಕೆ 68 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 238 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಜೊತೆಗೆ ನೀವೇನಾದರೂ ಸಣ್ಣದಾಗಿ ಕೋಳಿ ಫಾರಮ್ ಮಾಡ್ಕೊತೀನಿ ಅಂದರೂ ಕೂಡ ವಿಲೇಜಿಂದ 2.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಇನ್ನು ಈ ಜಾಗದಿಂದ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ನೀವು ಅಕ್ಕಪಕ್ಕದಲ್ಲೆಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ ಈ ಜಮೀನನ್ನು ಹೊರತುಪಡಿಸಿ. ಇನ್ನು ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ ಈ ಭಾಗದಲ್ಲಿ. ಎರಡನೇದಾಗಿ ಮಣ್ಣು, ಪ್ಯೂರ್ ರೆಡ್ ಸಾಯಿಲ್ ಮಣ್ಣು, ಮಾತ್ರ ರಕ್ತ ಚಂದನ ನೋಡಿದಾಗ ಆಗುತ್ತೆ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೇನಾದರೂ ಸಣ್ಣದಾಗಿ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಬೇಕು ಅಂದರೆ ತುಂಬ ಚೆನ್ನಾಗಿದೆ ಮಣ್ಣು. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀನಿ ಅಂದರೂ ಓಕೆ. ಜೊತೆಗೆ ಕೋಳಿ ಫಾರಮ್ ಕೂಡ ತುಂಬ ಸೂಕ್ತ, ಯಾಕೆಂದರೆ ವಿಲೇಜಿಂದ ದೂರ ಇರೋದ್ರಿಂದ ಕೋಳಿ ಫಾರಮ್ಗೆ ತುಂಬ ಸೂಕ್ತ. ರೋಡ್ ಕೂಡ ಚೆನ್ನಾಗಿದೆ. ನೀವು ಯಾವ ರೀತಿ ಬಳಸ್ಕೊತೀರಂದ್ರೂ ಕೂಡ ನೀರಿನ ಸ್ಥಿತಿ, ಮಣ್ಣು ತುಂಬ ಚೆನ್ನಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ರೇಟ್ಗಳು ವಿಪರೀತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಇದುವರೆಗೂ ಕೂಡ ಅರ್ಥ ಆಗ್ತಿಲ್ಲ. ಅಂದಾಜು ಒಂದು 10 ರೂಪಾಯಿ ಇದ್ದರೆ 20 ರೂಪಾಯಿ ರೇಟ್ ಹೇಳ್ತಾರೆ. ಆ ರೀತಿ ಆಗೋದ್ರಿಂದ ಕೆಲವೊಂದಿಷ್ಟು ಅನುಮಾನ ಆರಂಭ ಆಗುತ್ತೆ. ಆದ್ದರಿಂದ ನೀವು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಯಾವುದೇ ವಿಡಿಯೋ ನೋಡಿದ್ರೂ ಕೂಡ, ನಾನು ನನ್ನದೇ ಅಂತಲ್ಲ, ಯಾವುದೇ ವಿಡಿಯೋ ನೋಡಿದ್ರೂ ಕೂಡ ಸ್ಥಳಕ್ಕೆ ಬಂದಾಗ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕೆಂದರೆ ಈ ಭಾಗದಲ್ಲಿ ನಾನು ಇದೇ ಜಮೀನನ್ನ ನಿಮಗೆ ಒಂದು 20 ಲಕ್ಷ ಹೇಳ್ತೀನಿ ಅಂದ್ಕೊಳ್ಳಿ, ನಮ್ಮ ಚಳ್ಳಕೆರೆಗೆ ಬಂದು ಜಮೀನು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮೈಸೂರು ಭಾಗದಲ್ಲಿ ನಿಮಗೆ 24-25 ಲಕ್ಷಕ್ಕೆ 1 ಎಕರೆ ಜಮೀನು ಸಿಗುತ್ತೆ. ಈಗಾಗಲೇ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ಮೈಸೂರು ಭಾಗದ ಒಂದು ಜಮೀನನ್ನು ನಾವು 24 ಲಕ್ಷಕ್ಕೆ 1 ಎಕರೆ ಹಾಕಿದ್ದೀನಿ. ಆ ರೀತಿ ಇದ್ದಾಗ 238 ಕಿಲೋಮೀಟ್ರ್ ಬಂದು ಅಷ್ಟೊಂದು ರೇಟ್ ತೊಗೊಳ್ಳೋದು ಯಾರಿಗೂ ಸೂಕ್ತ ಅಲ್ಲ. ಆದ್ದರಿಂದ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಜೊತೆಗೆ ವಿಚಾರಿಸೋ ಬರದಲ್ಲಿ ಕೆಲವೊಂದಿಷ್ಟು ಫೋನ್ ನಂಬರನ್ನು ತಗೊಂಡು ನೇರವಾಗಿ ಹೋಗಬೇಡಿ, ಅದೊಂದು ನನ್ನ ಮನವಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ನೀವೇನಾದರೂ ಫೋನ್ ಮಾಡಿದಾಗ ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ಬರುತ್ತೆ. ನೀವು ಆಫೀಸ್ ಹತ್ರ ಬಂದರೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ. ಅದನ್ನು ಹೊರತುಪಡಿಸಿ ಫೋನ್ ರಿಸೀವ್ ಮಾಡಿಲ್ಲ ಅಂತ ಯಾವುದೇ ರೀತಿ ಅನುಮಾನ ಪಡೋಂಥ ವಿಚಾರ ಬೇಡ. ಜೊತೆಗೆ ಕೆಲವು ನಿಮ್ಮಲ್ಲಿ ಏನಾದರೂ ಸೂಕ್ತ ಸಲಹೆಗಳಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಹೊರತುಪಡಿಸಿ ನಾನು ಹೇಳುವಂಥ ಕೆಲವೊಂದು ಅಂಶಗಳು ತಪ್ಪಿದ್ದರೂ ಕೂಡ ನಿಮ್ಮಲ್ಲಿ ಒಂದು ಕ್ಷಮೆ ಇರಲಿ ಅಂತ ಹೇಳ್ತಾ, ಏನು ಈ ಜಮೀನು 1 ಎಕರೆ ಜನರಲ್ ಪ್ರಾಪರ್ಟಿ, ಮಣ್ಣು ಪ್ಯೂರ್ ರೆಡ್ ಸಾಯಿಲು, ನೀರಿನ ಸ್ಥಿತಿ ಚೆನ್ನಾಗಿದೆ. ಟೌನಿಗೆ ಸ್ವಲ್ಪ ದೂರ ಆಗುತ್ತೆ ಅನ್ನೋದು ಬಿಟ್ಟರೆ 38 ಕಿಲೋಮೀಟ್ರ್ ಸ್ವಲ್ಪ ಏನು ಜಾಸ್ತಿನೇ ದೂರ ಆಯಿತು. ಇನ್ನು 1 ಎಕರೆ ನಿಮಗೆ 12 ಲಕ್ಷ ಹೇಳ್ತಾರೆ, ಸ್ವಲ್ಪ ನೆಗೆಷಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. 1 ಎಕರೆ 12 ಲಕ್ಷ, 2 ಎಕರೆ ಇದೆ. ಇನ್ನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.